ಎಲ್ಲ ಇಷ್ಟ ಆಯ್ತು ಅಣ್ಣ. ಕಾಮಿಡಿ ಇಷ್ಟ ಆಯಿತು, ಲವ್ ಇಷ್ಟ ಆಯಿತು, ಪ್ರತಿಯೊಂದು ಇಲ್ಲ. ಕಾಮಿಡಿ ಜಾಸ್ತಿ ಇಷ್ಟ ಆಯಿತು. ನೋಡಿ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ, ನೋಡ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಇಷ್ಟ ಆಗುತ್ತೆ, ವಯಸ್ಸಾದವ್ರಿಗೆ ಇಷ್ಟ ಆಗುತ್ತೆ, ಎಲ್ಲರೂ ನೋಡ್ಬೋದು. ಚೆನ್ನಾಗಿದೆ. ಹಾಂ, ಹೊಡಿತಾರೆ. 100 ಡೇಸ್ ಪಕ್ಕ. ಸೂಪರ್ ಚೆನ್ನಾಗಿದೆ. ಮಹಿಮೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಆ ಫಿಲಮ್ ಇನ್ನ ಚೆನ್ನಾಗಿ ಮೂಡ್ ಬಂದಿದೆ. ಅದು ಮಾಡಿರುವಂತ ಆಕ್ಟರ್ಸ್ಗೆಲ್ಲ ಒಳ್ಳೇದಾಗ್ಲಿ, ಯಶಸ್ಸಾಗ್ಲಿ, 100 ಡೇಸ್ ಆಗ್ಲಿ ಅಂತ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಭೀಮ್, ಜೈ ಭುವನೇಶ್ವರಿ ಮಾತೆ. ಇವತ್ತು ಸಿದ್ಲಿಂಗಾಟು ನನ್ನ ಯೋಗಿ ಸರ್ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಡೇ ಬೈ ಡೇ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಮತ್ತು ಈ ಟೋಟಲ್ ಟೀಮು ಈ ಸಿದ್ಲಿಂಗಾಟು 2 ಅಲ್ಲಿ ಏನು ಡೈರೆಕ್ಷನ್ ಮಾಡಿದ್ದಾರೆ, ಡೈರೆಕ್ಟ್ರಿಗೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಎಲ್ಲ ಟೀಮ್ಗೂ ಒಳ್ಳೆಯದಾಗಲಿ. ಮೂವಿ ತುಂಬ ಚೆನ್ನಾಗಿದೆ. ಒಂದು ಅಯ್ಯಪ್ಪನು ಭಗವಂತ ರೀತಿ, ಒಂದು ದೇವರು ಅಂದರೆ ಮನುಷ್ಯನ ರೀತಿಯಲ್ಲೇ ಪಕ್ಕದಲ್ಲಿ ಇರ್ತಾರೆ. ಎಲ್ಲ ರೀತಿಯಾಗಿ ನಮಗೆ ಭಗವಂತನಾಗಿ ಜೊತೆಯಲ್ಲೇ ಮನುಷ್ಯನ ರೀತಿಯಲ್ಲೇ ಕಾಣಿಸ್ತಾ ಇರ್ತಾರೆ. ನಾವು ಅದನ್ನು ಒಳ್ಳೆಯದನ್ನ ಕಾಣಬೇಕು, ಒಳ್ಳೆಯದನ್ನ ತಿಳ್ಕೊಬೇಕು, ಒಳ್ಳೆಯದನ್ನ ಭಾವಿಸ್ಬೇಕು ಅಂತ ಕೇಳಿಕೊಂಡು ಈ ಫಿಲಿಮ್ಗೆ ಕನ್ನಡ ಜನತೆ ಎಲ್ಲ ಬಂದು ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿ ಈ ಫಿಲಿಮ್ನ ಬೆಳೆಸಬೇಕು ಅಂತ ಕೇಳಿಕೊಂಡು ಈ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸೀನ್ಸು ಎಲ್ಲ ತುಂಬ ಚೆನ್ನಾಗಿರೋಂಥ ಇದೆ. ಇದರಲ್ಲಿ ನಮಗೆ ತುಂಬ ಇಷ್ಟವಾಗಂಥ ಸೀನ್ಸ್ ಅಂದರೆ, ಏನೇ ಕಷ್ಟ ಆದಾಗೂ ಭಗವಂತನ ಒಂದು ರೀತಿಯಲ್ಲಿ ಕಾಣಿಸ್ಕೊತಾ ಇರ್ತಾನೆ. ಆ ಭಗವಂತನ ಕಾಣಿಸ್ಕೊಳ್ಳೋಂಥ ರೀತಿನೇ ನನಗೆ ತುಂಬ ಇಷ್ಟವಾಗಿದ್ದು. ಇದು ಒಂದು ಅಯ್ಯಪ್ಪನಿಗೆ ನಾವು ಪ್ರಾರ್ಥನೆ ಮಾಡಿದಾಗ ಅಯ್ಯಪ್ಪನ ಒಂದು ಮನುಷ್ಯನ ರೀತಿಯಾಗಿ ಬಂದು ನಮಗೆ ಸಹಾಯ ಮಾಡ್ಬಿಟ್ಟು ಹೋಗ್ತಾನೆ ಅನ್ನೋದು ಇದರಲ್ಲಿ ತುಂಬ ಶ್ರೇಷ್ಠವಾಗಿರೋಂಥ ಸೀನು. ಅದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಸರ್. ನೋಡಿ, ಎಲ್ಲ ಒಂದು ಮಾತುಗಳಲ್ಲಿ ಒಂದೊಂದು ಪದ ಕಂಡಿಡ್ಕೊಂಡು ಏನು ಬೇಕೋ ಅದನ್ನು ತಿಳ್ಕೊಬೋದು. ತನ್ನ ಮನಸ್ಸಲ್ಲಿರುತ್ತೆ. ಆ ಮಾತಲ್ಲಿ ಅರ್ಥ ಹುಡ್ಕೊಂಡಂಥದ್ದು ಒಳ್ಳೇದು ಹುಡುಕ್ಬೋದು, ಕೆಡ್ದು ಹುಡುಕ್ಬೋದು. ಎಲ್ಲ ಮಕ್ಕಳಿಗೆ ಖುಷಿ ಆಗೋ ಥರ ಒಂದು ಡೈಲಾಗ್ಸು ಅವೆಲ್ಲ ಇದೆ. ಎಲ್ಲ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಸರ್.